ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ನೋಡಿ. ಚಿಕನ್ನು ಅರ್ಧ kg ನೋಡಿ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಈಗ ನೋಡಿ 2 ಟೊಮೊಟೊ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಲೆಮನ್ನು ಮತ್ತು ಮೊಸರು ನೋಡಿ ಒಂದು ಅರ್ಧ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಸ್ತೂರಿ ಮೇಥಿ 1.5 ಸ್ಪೂನ್ ಆಗೋಷ್ಟು. ಇದು ಎಲ್ಲ ಮಿಕ್ಸು, ಜಾಕಾಯಿ ಎಲ್ಲ, ಏಲಕ್ಕಿ, ಪಲಾವ್ ಎಲೆ ಒಂದು 4ರಿಂದ 5, 1 ಸ್ಪೂನು ಚಿಲ್ಲಿ ಪೌಡರು, ಇದು ಗರಂ ಮಸಾಲ. ನಾನು ಹಸಿಮೆಣ್ಸಿನ್ಕಾಯಿ ಯಾವುದಕ್ಕೂ ಯೂಸ್ ಮಾಡ್ತಾಯಿಲ್ಲ. ಈಗ ನೋಡಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟನ್ನು ಪೇಸ್ಟ್ ಮಾಡಿ ನೋಡಿ. ಈಗ ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪನ್ನ. ಈಗ ನೋಡಿ, ಕುಕ್ಕರ್ಗೆ ತುಪ್ಪ ಹಾಕಿದ್ದೀನಿ. ನಾನು ಒಂದು 10 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ನೋಡಿ, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ಳೋಣ. ಜಾಕಾಯಿ, ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ ನಾನು, ಎಲ್ಲ ಹಾಕ್ಕೊಳ್ಳೋಣ. ಹಾಗೆ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ಫ್ರೈ ಮಾಡೋಣ. ಈಗ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ನೀರೆಲ್ಲ ಜೋಡಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಹಾಕಿದ್ದೀನಿ. ಅಕ್ಕಿನ 5 ಲೋಟ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನಾನು. ಈಗ ರುಬ್ಬಿರೋದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕೊಳ್ಳೋಣ. ಹಾಗೆ ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ. ಹಾಗೆ ಟೊಮೊಟೊ ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಕಸ್ತೂರಿ ಮೇಥಿ, ಚಿಲ್ಲಿ ಪೌಡರು ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು, ಅರ್ಧ ಹೋಳು. ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಚಿಕನ್ ಜೊತೆನೇ ಬೇಯಬೇಕದು. ಈಗ ಕುದೀತಾ ಇದೆ. ಈಗ ಅಕ್ಕಿನೂ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಜೀರಾ ರೈಸ್ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕೋಣ. ನಾನು 5 ಲೋಟ ಅಕ್ಕಿ ಹಾಕಿದ್ದೀನಿ, 10 ಲೋಟ ನೀರು ಹಾಕಬೇಕು. ನಾನು 10 ಲೋಟ ಹಾಕೋದಿಲ್ಲ. ಆಲ್ರೆಡಿ ಇದರಲ್ಲಿ ಸ್ವಲ್ಪ ಎಲ್ಲ ರುಬ್ಬಿಟ್ಕೊಂಡಿರೋದು ನೀರೆಲ್ಲ ಬಿಟ್ಟಿದೆ. ಒಂದು 8 ಲೋಟ ಹಾಕ್ತೀನಿ ನಾನು ಅಷ್ಟೇ. ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಈಗೆಲ್ಲ ಆಗಿದೆ. ನಾನು ಕರೆಕ್ಟಾಗಿ ನೀರು ಹಾಕಿದ್ದೀನಿ, 8 ಲೋಟ ನೀರು ಹಾಕಿದ್ದೀನಿ. ನೀವು ಸ್ವಲ್ಪ ಉಪ್ಪೆಲ್ಲ ಹಾಕಿದ್ಮೇಲೆ ಖಾರ ಹೇಗಿದೆ, ಟೇಸ್ಟು, ಉಪ್ಪು ಕರೆಕ್ಟಾಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡಿ. ಈಗ ಕುಕ್ಕರ್ ಮುಚ್ಚೋಣ. ಈಗ 1 ವಿಷಿಲ್ ಆಗಬೇಕು ನೋಡಿ. ಈಗ ರೆಡಿಯಾಗಿದೆ. 1 ವಿಷಿಲ್ ಬಂದಿದೆ. ಈಗ ರೆಡಿಯಾಗಿದೆ ಬಿರಿಯಾನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಬಿರಿಯಾನಿ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ.